ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 54ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೇಶವ ಅಂತ ಯಾಕೆ ಅರ್ಜುನ ಕರೆದಿದ್ದಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಸ್ಥಿತಪ್ರಜ್ಞಸ್ಯ ಅನ್ನುವಂಥ ಶಬ್ದದ ಜೊತೆಗೆ ಅವನು ಸಮಾಧಿಸ್ತಸ್ಯ ಅನ್ನುವಂಥ ವಿಶೇಷಣವನ್ನು ಕೊಟ್ಟು ಕೇಳುತ್ತಾನಲ್ಲ, ಅದರ ಅರ್ಥ ಏನು ಅಂತ ಅದರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮೇಲೆ ಹೇಳಿರುವಂಥ ಅವಸ್ಥೆಯು ಅಂದರೆ ಸ್ಥಿತಪ್ರಜ್ಞನಾಗಿರುವಂಥದ್ದು, ಸಮಾಧಿಸ್ತಸ್ಯ ಅಂತ ಹೇಳಿರ್ತಾನಲ್ಲ, ಆ ಒಂದು ಅವಸ್ಥೆ ಅಥವಾ ಸ್ಥಿತಿ ಇದೆಯಲ್ಲ, ಅದು ಪರಮಾತ್ಮನ ಪ್ರಾಪ್ತ ಸಿದ್ಧ ಪುರುಷನ ಅಕ್ರಿಯ ಅವಸ್ಥೆ ಅಂತ ತಿಳ್ಕೋಬೇಕು ಅಥವಾ ಸಕ್ರಿಯ ಅವಸ್ಥೆ ಅಂತ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಅವನು ಹೇಗಿರ್ತಾನೆ ಏನು ಅಂತೆಲ್ಲ ಕೇಳ್ತಾನಲ್ಲ, ಆ ಒಂದು ಅವಸ್ಥೆಯನ್ನು ಕೆಲಸ ಮಾಡ್ತಾನೋ ಅಥವಾ ಕೆಲಸವನ್ನು ನಿಲ್ಲಿಸ್ಬಿಟ್ಟಿರ್ತಾನೋ, ಸಕ್ರಿಯನ ಅಕ್ರಿಯನ ಅಂತ ತಿಳ್ಕೋಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಎರಡೂ ಅವಸ್ಥೆಗಳನ್ನು ತಿಳ್ಕೋಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಅಂದರೆ ಅರ್ಜುನ ಕೂಡ ಇಲ್ಲಿ ಕಿಂ ಪ್ರಭಾಷೇತ ಮತ್ತು ಕಿಂ ವ್ರಜೇತ ಅನ್ನೋದ್ರಿಂದ ಸಕ್ರಿಯ ಇದು ಮಾಡುವಂಥದ್ದು, ಮತ್ತು ಕಿಮಾಸೀತ ಅನ್ನೋದು ಅಕ್ರಿಯ ಅನ್ನುವಂಥ ಮಾತನ್ನು ಕೇಳಿದ್ದಾನೆ. ಅಂದರೆ ಅವನು ಹೇಗೆ ಮಾತಾಡ್ತಾನೆ ಮತ್ತು ಹೇಗೆ ನಡೀತಾನೆ ಮತ್ತು ಹೇಗೆ ಕೂತಿರ್ತಾನೆ ಅಂತ ಕೇಳಿದಾನಲ್ವಾ, ಅದು ಎರಡೂ ಆಗುತ್ತೆ, ಸಕ್ರಿಯನೂ ಆಗುತ್ತೆ ಅಕ್ರಿಯನೂ ಆಗುತ್ತೆ. ಇದನ್ನು ನಾವು ಮುಂದೆ ಕೇಳ್ತಾರೆ ಪ್ರಶ್ನೆ, ಅದರಲ್ಲಿ ನಮ್ಗೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಇಲ್ಲಿ ಅವನು ಕೇಳ್ತಾ ಇರುವಂಥ ರೀತಿ ಬೇರೆ, ನಾವು ಯೋಚನೆ ಮಾಡೋ ರೀತಿ ಬೇರೆ ಆಗಿಬಿಡುತ್ತೆ ಆಯಿತಾ. ಮಾತಾಡೋದು ಮತ್ತು ನಡೆಯೋದು ಅಂದರೆ ಅವನ ಆಚರಣೆ ಅಥವಾ ಅವನ ಆಚಾರ ವಿಚಾರ ಅಂತ ಹೇಳ್ತೀವಲ್ವ, ಅದು ಹೇಗಿರುತ್ತೆ ಅಂತ ಕೇಳೋದಕ್ಕೆ ಅವನು ಈ ರೀತಿ ಕೇಳಿದ್ದಾನೆ. ಕೂತಿರ್ತಾನೆ ಅಂತಂದರೆ ಅವನು ಧ್ಯಾನದಲ್ಲಿ ಹೇಗೆ ಕೂತಿರ್ತಾನೆ, ಕೂತಿರೋದು ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅವನು ಏನೂ ಕೆಲಸ ಮಾಡದೆ ಸುಮ್ಮನೆ ಇದ್ದಾಗ ಅಂದರೆ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಅವನು ಹೇಗಿರ್ತಾನೆ ಅಂತ ಕೇಳೋದಕ್ಕೋಸ್ಕರ ಅವನು ಆ ರೀತಿ ಕೇಳಿರೋದು. ಅಂದರೆ ಸಕ್ರಿಯವಾಗಿ ಅಂದರೆ ಅವನು ಏನೋ ಕೆಲಸ ಮಾಡಬೇಕಾದ್ರೆ ಹೇಗಿರ್ತಾನೆ, ಕೆಲಸ ಮಾಡದೇ ಇದ್ದಾಗ ಹೇಗಿರ್ತಾನೆ ಅಂತ ಅವನು ಕೇಳಿರುವಂಥದ್ದು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಭಾಷಾ ಅನ್ನುವಂಥ ಶಬ್ದದ ಅರ್ಥವನ್ನು ವಾಣಿ ಅಂತ ಮಾಡದೆ ಲಕ್ಷಣ ಅಂತ ಹೇಗೆ ಮಾಡಿದ್ದಾರೆ. ಈಗ ಭಾಷಾ ಅಂತಂದರೆ ಏನು, ವಾಣಿ ಅಂತ ಬರುತ್ತೆ ಅಂದರೆ ಮಾತು ಅಂತ ಬರುತ್ತಲ್ವಾ. ಆದರೆ ಇಲ್ಲಿ ಲಕ್ಷಣವನ್ನು ಹೇಳೋದಕ್ಕೋಸ್ಕರ ಭಾಷಾ ಅನ್ನುವಂಥ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೇಗೆ, ಏನಕ್ಕೆ ಮಾಡಿದ್ದಾರೆ ಈ ರೀತಿ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಸ್ಥಿರ ಬುದ್ಧಿ ಪುರುಷನ ವಾಣಿಯ ವಿಷಯದಲ್ಲಿ. ಅಂದರೆ ಇಲ್ಲಿ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನಲ್ಲ, ಅವಾಗ ಆ ಸ್ಥಿರ ಬುದ್ಧಿ ಇರುವಂಥ ಮನುಷ್ಯ ವಾಣಿಯ ವಿಷಯದಲ್ಲಿ ಕೇಳಬೇಕಾದ್ರೆ ಕಿಂ ಪ್ರಭಾಷೇತ ಹೇಗೆ ಮಾತಾಡ್ತಾನೆ ಅಂತ ಅವನು ಆಲ್ರೆಡಿ ಪ್ರಶ್ನೆ ಮಾಡಿಬಿಟ್ಟಿದ್ದಾನೆ. ಮತ್ತೆ ಅವನು ಭಾಷಾ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾನೆ ಅಂದರೆ ಅದು ಮಾತಾಡೋದಕ್ಕೆ ಯೂಸ್ ಮಾಡಿಲ್ಲ. ಆ ಭಾಷಾ ಶಬ್ದದ ಅರ್ಥವನ್ನು ನಾವು ವಾಣಿ ಅಂತ ಮಾಡದೆ ಭಾಷ್ಯತೆ ಕಥ್ಯತೆ ಅನಯ ಇತಿ ಭಾಷಾ ಅಂತಂದರೆ ಅರ್ಥ ಏನು, ಯಾವುದರ ಮೂಲಕ ವಸ್ತುಗಳ ಸ್ವರೂಪವನ್ನು ತಿಳಿಸಲಾಗುತ್ತೋ ಆ ಲಕ್ಷಣದ ಹೆಸರು ಭಾಷಾ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ಯಾವ ವಿಷಯ ಅಥವಾ ಯಾವುದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವೋ ಅದರ ಲಕ್ಷಣವನ್ನು ಇಲ್ಲಿ ಸಿದ್ಧ ಪುರುಷರ ಲಕ್ಷಣಗಳನ್ನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾ ಭಾಷಾ ಅಂದಿದ ತಕ್ಷಣ ಮಾತಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಲ್ಲ, ಅವರ ಲಕ್ಷಣದ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಮೊದಲೇ ಅವನು ಪ್ರಭಾಷೇತ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾನೆ. ಆ ಪ್ರಭಾಷೇತ ಅಂತಂದರೆ ಹೇಗೆ ಮಾತಾಡ್ತಾನೆ ಅಂತ ಅಲ್ಲಿ ಆಗೋಯ್ತು, ಮತ್ತೆ ಮಾತಾಡೋ ಬಗ್ಗೆ ಕೇಳೋದಿಲ್ಲ ಅಲ್ವ ಅವನು. ಅದಕ್ಕೋಸ್ಕರ ಭಾಷಾ ಅಂತಂದರೆ ಇಲ್ಲಿ ಅವನು ಅವನ ಲಕ್ಷಣಗಳ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ಅರ್ಥ. ಈ ಒಂದು ವ್ಯುತ್ಪತ್ತಿಗನುಸಾರವಾಗಿ ಭಾಷಾ ಅನ್ನೋದರ ಅರ್ಥ ಲಕ್ಷಣ ಅಂತಂದ್ಬಿಟ್ಟು ತಿಳ್ಕೋಬೇಕು. ಪ್ರಚಲಿತ ಭಾಷೆಯಲ್ಲೂ ಸಹ ಪರಿಭಾಷಾ ಶಬ್ದವು ಲಕ್ಷಣದ ಪರ್ಯಾಯವಾಗಿದೆ. ಅಂದರೆ ಈಗ ನಾವು ಪರಿಭಾಷೆ ಅಂತ ಕೇಳ್ತೀವಲ್ವ, ಅವನ ಪರಿಭಾಷೆ ಏನು ಅಂದರೆ ಏನು, ಅವರ ಲಕ್ಷಣ ಏನು ಅನ್ನೋದಕ್ಕೆ ಪರಿಭಾಷಾ ಅಂತಲೇ ಯೂಸ್ ಮಾಡ್ತೀವಲ್ವ, ಅದೇ ಅರ್ಥದಲ್ಲಿ ಇಲ್ಲಿ ಭಾಷಾ ಅನ್ನುವಂಥ ಪದದ ಪ್ರಯೋಗವನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಸ್ಥಿರ ಬುದ್ಧಿಯ ಮನುಷ್ಯ ಹೇಗೆ ಮಾತಾಡ್ತಾನೆ,
ಹೇಗೆ ಕೂತ್ಕೊಳ್ತಾನೆ, ಹೇಗೆ ನಡೀತಾನೆ, ಈ ಪ್ರಶ್ನೆಗಳಲ್ಲಿ ಸಾಧಾರಣವಾಗಿ ಮಾತನಾಡುವಂಥ, ಕುಳಿತುಕೊಳ್ಳುವಂಥ ಮತ್ತು ನಡೆಯುವಂಥ ಮಾತಿದೆಯೋ ಅಥವಾ ಮತ್ತೇನಾದರೂ ವಿಶೇಷತೆ ಇದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ನಮಗಿದು ಡೌಟ್ ಬಂದಿತ್ತು, ಫಸ್ಟೇ ಬರುತ್ತೆ ಇದು ಅಲ್ವಾ, ಅವನು ಹೇಗೆ ಮಾತಾಡ್ತಾನೆ, ನಡೀತಾನೆ ಮತ್ತು ಕೂತಿರ್ತಾನೆ ಅನ್ನೋ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆಕಾರರು ಏನು ಹೇಳ್ತಾ ಇದ್ದಾರೆ, ಇದು ಸಾಮಾನ್ಯವಾಗಿ ನಾವು ಮಾತಾಡ್ತೀವಲ್ಲ ಅದ್ರ ಬಗ್ಗೆ ಹೇಳ್ತಾ ಇರೋದಾ, ಅಥವಾ ಸಾಮಾನ್ಯವಾಗಿ ನಾವು ಕೂತ್ಕೊಂಡಿರ್ತೀವಲ್ಲ ಅದ್ರ ಬಗ್ಗೆ ಹೇಳ್ತಾ ಇರೋದಾ, ಅಥವಾ ಇದಕ್ಕೂ ಏನಾದರೂ ಒಂದು ವಿಶೇಷತೆ ಇದೆಯಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಪರಮಾತ್ಮನನ್ನು ಪಡ್ಕೊಂಡಿರುವಂತಹ ಸಿದ್ಧ ಪುರುಷನ ಎಲ್ಲ ವ್ಯವಹಾರಗಳಲ್ಲೂ ಕೂಡ ವಿಶೇಷತೆ ಅನ್ನೋದು ಇರುತ್ತೆ. ಈಗ ಸಾಮಾನ್ಯ ಒಬ್ಬ ಮನುಷ್ಯನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅದು ಸಾಮಾನ್ಯವಾದ ಅರ್ಥನೇ ಇರುತ್ತೆ. ಇವಾಗ ಆ ಒಂದು ಹುಡುಗ ಅಂತ ಇಟ್ಕೊಳ್ಳಿ, ಆ ಹುಡುಗ ಹೇಗೆ ಕೂತಿದ್ದಾನೆ, ಹೇಗೆ ಮಾತಾಡ್ತಾನೆ ಅಂದರೆ ಅದು ಸಾಮಾನ್ಯವಾಗಿ ಕೇಳ್ತಾ ಇರೋದು ನಾವು. ಆದರೆ ಸಿದ್ಧ ಪುರುಷರ ಬಗ್ಗೆ ಕೇಳಬೇಕಾದ್ರೆ, ಯಾಕಂದರೆ ಅವರು ಮಾಡೋ ಒಂದೊಂದು ಕೆಲಸ ಆಗಿರ್ಬೋದು, ಅವ್ರು ಮಾತಾಡೋ ಒಂದು ಮಾತಾಗಿರ್ಬೋದು, ಎಲ್ಲದರಲ್ಲೂ ಒಂದು ವಿಶೇಷತೆ ಅನ್ನೋದಿರುತ್ತೆ. ಸೊ ಇಲ್ಲಿ ಸಿದ್ಧ ಪುರುಷರ ಬಗ್ಗೆ ಕೇಳ್ತಾ ಇರೋದ್ರಿಂದ ಅವರ ಕಾರ್ಯಗಳು ಏನೇ ಪ್ರಶ್ನೆ ಕೇಳ್ತಾ ಇದ್ರು ಇಲ್ಲಿ ಅರ್ಜುನ, ಅದಕ್ಕೊಂದು ವಿಶೇಷತೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯಿತಾ? ಇಲ್ಲಿ ಪರಮಾತ್ಮನನ್ನು ಯಾರು ಪಡ್ಕೊಂಡಿರ್ತಾನೋ ಆ ಸಿದ್ಧ ಪುರುಷನ ಎಲ್ಲ ವ್ಯವಹಾರಗಳಲ್ಲೂ ಕೂಡ ವಿಶೇಷತೆ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಅವನು ಸಾಧಾರಣವಾಗಿ ಮಾತಾಡೋದು, ಕೂತ್ಕೊಳ್ಳೋದು ಅಥವಾ ನಡೆಯೋದು ಅದು ಕೂಡ ಒಂದು ವಿಲಕ್ಷಣವಾಗಿರುತ್ತೆ. ವಿಲಕ್ಷಣ ಅಂತಂದರೆ ವಿಶೇಷತೆಯಿಂದ ಕೂಡಿರುತ್ತೆ ಅಂತ ಅರ್ಥ. ಆದರೆ ಇಲ್ಲಿ ಸಾಧಾರಣವಾಗಿ ಮಾತಾಡೋದು, ಕೂತ್ಕೊಳ್ಳೋದು, ನಡೆಯೋದರ ವಿಷಯ ಅಲ್ಲ ಮಾತಾಡ್ತಾ ಇರೋದು. ಇಲ್ಲಿ ಮಾತನಾಡೋದರ ತಾತ್ಪರ್ಯ ಏನು ಅಂತಂದರೆ, ಅವ್ರು ಹೇಗೆ ಮಾತಾಡ್ತಾರೆ ಅಂತ ಕೇಳ್ತಾನಲ್ಲ, ಅದರ ಒಂದು ತಾತ್ಪರ್ಯ ಏನಪ್ಪ ಅಂತಂದರೆ, ಅವನ ವಚನಗಳು ಮನಸ್ಸಿನ ಯಾವ ಭಾವನೆಗಳಿಂದ ಕೂಡಿರುತ್ತೆ, ಅಂದರೆ ಅವನು ಮಾತಾಡೋ ರೀತಿಯಲ್ಲಿ ಯಾವ ಭಾವನೆಗಳಿರುತ್ತೆ, ಮತ್ತು ಅವನು ಕೂತ್ಕೊಳ್ಳುವಂಥ ತಾತ್ಪರ್ಯ ಏನು, ಕೂತ್ಕೊಳ್ಳೋದು ಅಂತ ಕೇಳಿದಾನಲ್ಲ ಅದರ ಅರ್ಥ ಏನಪ್ಪ ಅಂತಂದರೆ, ವ್ಯವಹಾರ ರಹಿತ ಕಾಲದಲ್ಲಿ ಅವನು ಏನೂ ಕೆಲಸ ಮಾಡದೇ ಇದ್ದಾಗ ಅವನ ಸ್ಥಿತಿ ಹೇಗಿರುತ್ತೆ ಅಂತ ಕೇಳೋದಕ್ಕೋಸ್ಕರ ಅವನು ಹೇಗೆ ಕೂತ್ಕೊಳ್ತಾನೆ ಅಂತ ಹೇಳಿರೋದು. ಆಯಿತಾ? ನೋಡಿ ಎಷ್ಟು ಅರ್ಥ ಇದೆ ಅಂತಂದ್ಬಿಟ್ಟು. ಅಂದರೆ ಅವನು ಏನೂ ಕೆಲಸ ಮಾಡದೇ ಇದ್ದಾಗ ಅವನ ಸ್ಥಿತಿ ಹೇಗಿರುತ್ತೆ, ಮತ್ತು ನಡೆಯೋದರ ಅರ್ಥ, ಆ ಒಂದು ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಅವನ ಆಚರಣೆ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಈಗ ಅರ್ಥ ಆಯ್ತಾ? ಇಲ್ಲಿ ಅರ್ಜುನ ಕೇಳ್ತಾ ಇರೋದರ ಭಾವ ಏನು ಅಂತಂದರೆ, ಅವನು ಹೇಗೆ ಮಾತಾಡ್ತಾನೆ ಅಂತಂದರೆ, ಅವನು ಮಾತಾಡಬೇಕಾದ್ರೆ ಅವನ ಭಾವನೆ ಹೇಗಿರುತ್ತೆ, ಯಾವ ಭಾವನೆ ಇಟ್ಕೊಂಡು ಮಾತಾಡ್ತಾನೆ, ಮತ್ತು ಅವನು ಕೂತ್ಕೊಂಡಿದ್ದಾನೆ ಅಂತಂದರೆ ಅವನು ಏನೂ ಕೆಲಸ ಮಾಡದೇ ಇದ್ದಾಗ ಅವನ ಸ್ಥಿತಿ ಹೇಗಿರುತ್ತೆ, ಮತ್ತು ಅವನು ಹೇಗೆ ನಡೀತಾನೆ ಅಂತ ಕೇಳಿದಾರಲ್ಲ, ಅಂದರೆ ಅವನ ಆಚರಣೆ ಹೇಗಿರುತ್ತೆ, ಅವನು ನಡ್ಕೊಳ್ಳೋ ರೀತಿ ಹೇಗಿರುತ್ತೆ ಅಂತ ಕೇಳೋದಕ್ಕೋಸ್ಕರ ಈ ರೀತಿ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.